ಕಾರೊಂದರಲ್ಲಿ ಅಡಗಿದ್ದ ಬೃಹದಾಕಾರದ ಹೆಬ್ಬಾವೊಂದನ್ನು ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದ ಘಟನೆ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ಬಡಾವಣೆಯ ಎ ಬ್ಲಾಕ್ನ ಶ್ವೇತಾ ಬಂಡಿ ಎಂಬುವರ ಮನೆಯ ಬಳಿ ಆಗಸ್ಟ್ 16ರಂದು ನಡೆದಿದೆ. ರಸ್ತೆ ಬದಿ ಹೋಗುತ್ತಿದ್ದ ಸದರಿ ಹೆಬ್ಬಾವು ವಾಹನಗಳ ಸಂಚಾರದಿಂದ ಭಯಭೀತವಾಗಿ ಮನೆಯ ಹೊರಭಾಗದಲ್ಲಿ ನಿಲ್ಲಿಸಿದ್ದ ಕಾರಿನ ಬಂಪರ್ನಲ್ಲಿ ಅಡಗಿಕೊಂಡಿತ್ತು. ಇದನ್ನು ನೆರೆಮನೆಯವರು ಗಮನಿಸಿ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಕುಟುಂಬದವರು ಉರಗ ಸಂರಕ್ಷಕ ಸ್ನೇಕ್ ಕಿರಣ್ಗೆ ತಿಳಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಕಾರಿನ ಹಿಂಭಾಗದ ಬಂಪರ್ನಲ್ಲಿ ಅಡಗಿದ್ದ ಸುಮಾರು 7 ಅಡಿ ಉದ್ದದ ಹೆಬ್ಬಾವನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಸದರಿ ಹೆಬ್ಬಾವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಕಾಡಿಗೆ ಬಿಡಲಾಯಿತು ಎಂದು ಕಿರಣ್ ಅವರು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. Very nice ಆಯ್ತಲ್ಲ, very huge. So nice. So nice. Very nice. ಅಲ್ಲ ಅಲ್ಲ ಅದು ನೋಡಿ ಅಲ್ಲ, ಅಷ್ಟು ಸಣ್ಣ ಜಾಗ ಒಳಗೆ ಅಷ್ಟು ದೊಡ್ಡ ಹಾವು ಹೋಗಿತ್ತಲ್ಲ. ಅಲ್ಲ, ಎಷ್ಟು ಕಿಲೋ ಇರ್ಬೋದು ಭಾರ ಅಂದಾಜು? ಇಟ್ಟಲ್ಲಿದೆ ಅದಕ್ಕೆ ಫುಲ್ಲು. ಅಲ್ಲ, ಟಚ್ ಮಾಡಲ್ಲ ಅಂತದೆ. ವಿಚಿತ್ರವಾಗಿದೆ. ಅಲ್ಲ ಮಾಡ್ತೀವಿ, ಅಲ್ಲ ಮಾಡ್ತೀವಿ, ಹಂಗಿದ್ರು ಮಾಡ್ತೀವಿ. ಈ ಕುಟುಂಬದವರು ಬನ್ನಿ ಬನ್ನಿ. ವೆರಿ ನೈಸ್. ದೂರ ಇಸ್ಕೊಂಡಿದ್ಯಾ? ನೀರು ಹಾಕೊಂಡಿದ್ಯಾ? ಹಾಂ, ಜೋರು ಹಿಡಿತಾರೆ ಮನೆಗ. ಬರ್ತಾ ಇದ್ದಾರೆ.
ಎಷ್ಟಾಗಿದೆ ಸರ್? 6:15, 6:45, ಆಲ್ಮೋಸ್ಟ್ 7. ನೀವು ಬಾಡಿ ಸ್ಟ್ರೈಟ್ ಮಾಡಿದ್ರೆ ಪಕ್ಕ ಆಗುತ್ತೆ. 100% 7 ಅಡಿ. ದಪ್ಪ ನೋಡಿ ಕೆಳಗಿನ ಹೌದಾ? ಸ್ವಾಮಿ ವಿವೇಕಾನಂದ ಬಡಾವಣೆ ಎ ಬ್ಲಾಕ್ 92. ಸರಿ, ಆ ಕಡೆಯಿಂದ ಹಾವು ಹೋಗಿ ಪಾಸ್ ಆಗ್ತಾ ಇತ್ತು. ಅಷ್ಟೊತ್ತಿ ನಾಯಿಗಳೆಲ್ಲ ಒಂದು ಅಟ್ಯಾಕ್ ಮಾಡಿದಾಗ ನೋಡಿದಾಗ ಹೆಬ್ಬ ಥರ ಕಾಣಿಸ್ತು. ಇಮಿಡಿಯೇಟ್ಲಿ ಕಿರಣವ್ರಿಗೆ ಫೋನ್ ಮಾಡಿದವು. ಕಿರಣ್ ಅವ್ರು ಮೋಸ್ಟ್ಲಿ ಹೆಬ್ಬ ಇರೋದಿಲ್ಲ, ಇದು ಬೇರೆ ಇಲ್ಲ ಹೆಬ್ಬ ಇರೋ ನೋಡಿದೀವಿ. ದೊಡ್ಡ ಗಾತ್ರದ ಹೆಬ್ಬಾವಿದೆ. ರಕ್ಷಣೆ ಮಾಡಿದ್ದಾರೆ, ಅವರಿಗೆ ಧನ್ಯವಾದ ಹೇಳಲೇಬೇಕು. ಆಮೇಲೆ ನಮ್ಮ ಮಹೇಂದ್ರ ಶೋರೂಮ್ ಅವರು ಬಂದಿದ್ದಾರೆ. ಮಹೇಂದ್ರ ಶೋರೂಮ್ ಇಂದ ವಿಡಿಯೋ ಮಾಡೋದು ಮುಖ್ಯ ಅಲ್ಲ, ಎಲ್ಲ ರೀತಿಯಲ್ಲಿ ಅನುಕೂಲ ಬೇಕು. ಥ್ಯಾಂಕ್ ಯು. ಎಲ್ಲರೂ ಅನುಕೂಲ ಮಾಡ್ಕೊಂಡಿದ್ದಾರೆ. ಯಾರು ಗೊತ್ತಿಲ್ಲ, ಹಿಡಿಯಕ್ಕೆ ಹೋಗಿಲ್ಲ, ತೊಂದರೆನೂ ಮಾಡಿಲ್ಲ, ಅದೇ ನಮ್ಗೆ ಥ್ಯಾಂಕ್ಸು. ಗೊತ್ತಿಲ್ಲ ಮುಟ್ಟಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.